ಇದು ದ ಬೆಟರ್ ಮೀ ಪ್ರಾಜೆಕ್ಟ್‌ನ 2ನೇ ದಿನ. ಬೆಳಗ್ಗೆ 4 ಗಂಟೆಯಿಂದ ಬೆಳಗ್ಗೆ 10, 11 ಗಂಟೆವರೆಗಿನ ರೂಟೀನ್‌ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಗೆ ನಾನು ಆದಷ್ಟು ವಾಯ್ಸ್ ಓವರ್‌ನ ಕಡಿಮೆನೇ ಕೊಟ್ಟಿರ್ತೀನಿ. ಯಾಕಂದರೆ ಆ ಪೀಸ್‌ಫುಲ್ ಮಾರ್ನಿಂಗ್‌ನ ನ್ಯಾಚುರಲ್ ಆಗಿ ನೀವು ಎಂಜಾಯ್ ಮಾಡಿ ಅಂತ. ನಾನಿರೋದು ಹಳ್ಳೀಲಿ. ಹಳ್ಳೀಲಿ ಆ ಪಕ್ಷಿಗಳ ಕಲರವ ಮತ್ತು ಕೋಳಿಗಳ ಕೂಗು, ಪ್ರಾಣಿಗಳ ಸದ್ದು ಕೇಳ್ತಾನೆ ಇರುತ್ತೆ. ಅದಲ್ಲದೆ ಟೈಮ್ ಈ ಪ್ಲೇಸ್ ನಿಶಬ್ದವಾಗಿರುತ್ತೆ. ಬೆಳಗ್ಗೆ ಮತ್ತು ಸಾಯಂಕಾಲ ಟೈಮ್ ಅಷ್ಟೇ ಇಲ್ಲಿ ಸ್ವಲ್ಪ ಗಿಜಿ ಗಿಜಿ ಅಂತ ಇರುತ್ತೆ. ಬಿಟ್ಟರೆ ಮಧ್ಯಾಹ್ನ, ನೈಟ್ ತುಂಬ ಪೀಸ್‌ಫುಲ್ ಆಗಿರುತ್ತೆ. ಇವತ್ತು 4 ಗಂಟೆಗೆ ನಾನು ಎದ್ದಿರೋದು. 3 ಗಂಟೆಗೆ ಅಲಾರಾಮ್ ಇಟ್ಟಿದ್ರೂ ನಾನು ಆಫ್ ಮಾಡಿಬಿಟ್ಟು ಮಲ್ಕೊಂಡು ಮತ್ತೆ 4 ಗಂಟೆಗೆ ಎದ್ದಿದ್ದೀನಿ. ನಾವು ಬೇಗ ಏಳಬೇಕಂದ್ರೆ ಬೇಗ ಮಲಗಲೇಬೇಕು. ಇಲ್ಲ ಅಂದರೆ ನಮಗೆ ಸರಿಯಾಗಿ ನಿದ್ದೆನೂ ಆಗಲ್ಲ, ಮತ್ತು ಒಳ್ಳೆ ಮೂಡಲ್ಲೂ ಇರಲ್ಲ, ಮತ್ತು ಬೆಳಗ್ಗೆ ಬೇಗ ಏಳೋಕ್ಕಾಗೋದೇ ಇಲ್ಲ. 4 ಗಂಟೆಗೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು, ನನ್ನ 1 ಅವರ್ ವರ್ಕೌಟ್ ಕೂಡ ಮುಗಿಸ್ಕೊಂಡು, ಆನಂತರ ಜೀರಿಗೆ ನೀರು ಮಾಡಿಕೊಂಡು ಅದನ್ನು ಕುಡಿದ್ಬಿಟ್ಟು, ಆನಂತರ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿದೆ. ಇಷ್ಟರಲ್ಲಿ 6:30 ಆಗೋಗಿತ್ತು. 4:30, 5 ಗಂಟೆಗೆ ಪೂಜೆ ಮಾಡಿ ಮುಗಿಸೋ ಥರ ಆಗಿರಬೇಕು ಅನ್ನೋ ಕನಸಿದೆ ನನಗೆ. ನೋಡೋಣ ಅದು ಯಾವತ್ತು ಸಾಧಿಸ್ತೀನಿ ಅಂತ. ಇದು ನಂಗೊಂಥರ ಸಾಧನೆನೇ. ಅದಾದ ನಂತರ ಬಾತಿಂಗ್ ಪೌಡರ್ನ ಪ್ರಿಪೇರ್ ಮಾಡಿಕೊಂಡು, ಸ್ನಾನ ಮಾಡಿಕೊಂಡು, ತೋಟಕ್ಕೆ ಹೋಗಿ ತೋಟದಲ್ಲಿ ಒಂದಷ್ಟು ಹಣ್ಣು, ಹೂವು ಎಲ್ಲ ಕಿತ್ಕೊಂಡು ಬಂದು ಪೂಜೆ ಮಾಡಿ ಮುಗಿಸ್ದೆ. ಆನಂತರ ಅಡುಗೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಎದ್ದರು. ಅವ್ರಿಗೂ ಕೂಡ ನಾನು ಲೆಮನ್ದು ವಾಟರ್ ಮಾಡಿಕೊಟ್ಟು ನಾನು ಕುಡ್ಕೊಂಡು ಆನಂತರ ಊಟ ಮಾಡಿದ್ವಿ. ಸೊ ಇದಾಗಿರುತ್ತೆ ಈ ವಿಡಿಯೋ. ಮತ್ತು ನಾನು ಇದನ್ನು ತುಂಬ ನ್ಯಾಚುರಲ್ ಆಗಿ ಹಾಕಿರ್ತೀನಿ. ತುಂಬ ಜನ ನನ್ನ ಕೇಳ್ತಾರೆ, ಯಾಕೆ ಇಷ್ಟು ಬೇಗ ಹೇಳ್ತೀಯಾ, ಮನೆಯಲ್ಲೇ ಇರ್ತೀಯಲ್ಲ, ಏನಕ್ಕೆ ಇಷ್ಟು ಬೇಗ ಹೇಳ್ಬೇಕು ಅಂತ ತುಂಬ ಜನ ಕೇಳಿದ್ದಾರೆ. ನನಗಿದೊಂಥರ ಥೆರಪಿ. ಇದು ನನ್ನ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಮತ್ತು ಖುಷಿ ಕೊಡುತ್ತೆ. ಇದು ನನಗೆ ತುಂಬ ಇಷ್ಟ. ಹಂಗಾಗಿ ಈ ಅಭ್ಯಾಸನ ರೂಢಿ ಮಾಡ್ಕೋತಾ ಇದ್ದೀನಿ.
ಆಯ್ತಾ ಏನು ಮಾಡಿದೆ ಅಡುಗೆ ಮಾಡ್ದು ಮಗ ಹಿರಿಯ ಅಬಾಯಿ ತಿಮ್ಮನು ಅಬೈದು ನಾ ಗಂಜಿ ಗಂಜಿ ಈಗ ತೋಳೆ ನೋವತ್ಕೊಬಿಟ್ಟಿದೆ ಅಂತ ಹಿರಿಯ ಇದನ್ಗೆ ಸರಿ ಈ ಕೆಟ್ಟ ಊದ್ಕೊಬಿಟ್ಟದೆ ಅಯ್ಯೋ ಎಲ್ಲ ಒಳಗ್ತಂಗೆ ಆಗ್ಬಿಟ್ಟಿರ್ತದೆ ಈಗ ಮೊದಲಿನ ಎಲ್ಲ ಹುಡುಕ್ಕೊಂಡು ಹೋಗೋರು ಬಳಕೊಂಡ್ರೆ ಮಡುಗು ಬಟ್ಟೆ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡಿ ಆ ಅನುಭವ ಇದೆಯಲ್ಲ, ಅಂದರೆ ಅದೆಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ಈ ಥರ ನೆಮ್ಮದಿಯಾಗಿ ಅಡುಗೆ ಒಂದು ಮಾಡಬೇಕು. ನನಗೆ ಹೇಳೋಕ್ಕೆ ಆಗ್ತಾಯಿಲ್ಲ ಹೇಗನ್ಸುತ್ತೆ ಅಂತ. ಅದು ಮಾತಲ್ಲಿ ವರ್ಣಿಸೋಕ್ಕೆ ಆಗ್ತಿರೋ ಅಂಥ ಫೀಲಿಂಗ್ ಅದು. ನನಗೆ ತುಂಬ ಇಷ್ಟ ಈ ಥರ, ಬಟ್ ಐ ಕಾಂಟ್ ಆಗ್ತಿಲ್ಲ. ಯಾಕಂದರೆ ತುಂಬ ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಇವಾಗ ಲೇಟಾಗಿ ಮಲಗಿದ್ದು, ನೆನ್ನೆ ಹಂಗೇನೆ ಆಯಿತು. ಬರ್ತ್ಡೇಯಿಂದ ಬಂದಿದ್ದು ಲೇಟ್ ಆಯಿತು, ಆದ್ರೂ ಬೇಗ ಎಳ್ಳೇಬೇಕು ಅಂತ ಇದ್ದೆ ನಾನು. ಇಲ್ಲ ಹಿಂಗೇನೆ ಎಕ್ಸ್ಕ್ಯೂಸ್ ಕೊಟ್ಕೊಂಡು ಹೋದರೆ ಆಗಲ್ಲ ಅಂತ ಅಂದ್ಬಿಟ್ಟು ಇದ್ದೆ. ನೀರು ಕುಡಿತಾ ಇದ್ದೀನಿ. ಈಗ ಅಡುಗೆ ಮಾಡಬೇಕು. ದ ಬೆಟರ್ ಮೀ ಪ್ರಾಜೆಕ್ಟಲ್ಲಿ ನನಗೆ ಮೊದಲನೇ ಚಾಲೆಂಜೇ ನಾನು ಬೆಳಗ್ಗೆ ಬೇಗ ಏಳಬೇಕು ಅನ್ನೋದು. ಅದನ್ನು ನಾನು 2 ದಿನ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಇದಾಗಿತ್ತು ನನ್ನ ಬೆಳಗಿನ ರೂಟೀನ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.